ಚೀಪ್ ರೇಟ್ ಚಿಕನ್ ಚಪ್ಪರಿಸಿ ತಿನ್ನೋರೆ ಎಚ್ಚರ ಎಚ್ಚರ. ಗ್ಯಾರಂಟಿ ನ್ಯೂಸ್ ನಲ್ಲಿ ಚಿಕನ್ ದಂಧೆಯ ಬಿಗ್ ಎಕ್ಸ್ಪೋಸ್. ಇಲ್ಲಿ ಕೇವಲ 30-40 ರೂಪಾಯಿಗೆ ಸಿಗುತ್ತೆ 1 ಕೆಜಿ ಚಿಕನ್. ಯಶವಂತಪುರ ಅಕ್ರಮ್ ಚಿಕನ್ ಸೆಂಟರ್ ನಲ್ಲಿ 50 ರೂಪಾಯಿಗೆ ಚಿಕನ್ ಮಾರಾಟ ಆಗ್ತಾ ಇದೆ. ಇಡೀ ಬೆಂಗಳೂರಿಗೆ ವಿಷ ಹಾಕ್ತಾ ಇದೆ ಈ ಅಕ್ರಮ್ ಚಿಕನ್ ಸೆಂಟರ್. ನೋಡಿ, ಜಿಬಿ ಅಧಿಕಾರಿಗಳು ಎಚ್ಚೆತ್ಕೊಳ್ಳಿಲ್ಲ ಅಂತ ಅಂದ್ರೆ ಜನರ ಜೀವಕ್ಕೆ ಕುತ್ತು ಬರುತ್ತೆ. 50 ರೂಪಾಯಿಗೆ ಎಂಥ ಚಿಕನ್ ಕೊಡ್ತೀರಿ ಅಂದ್ರೆ ಇಷ್ಟುದ್ದ ಕತೆ ಬಿಡ್ತಾ ಇದ್ದಾರೆ ಓನರ್. 50 ರೂಪಾಯಿಗೆ ಸೇಲ್ ಮಾಡೋ ಚಿಕನ್ ಪ್ರಾಣಿಗಳಿಗಂತೆ. ಮಿಲಿಟರಿ ಹೋಟೆಲ್ನವರು ಪ್ರಾಣಿಗಳಿಗೆ ಹಾಕೋದಕ್ಕೆ ಚಿಕನ್ ಅನ್ನ ಖರೀದಿಸ್ತಾರ? ಮಾರುತಿ ಮಿಲಿಟರಿ ಹೋಟೆಲ್ ನಲ್ಲಿ ಯಾವ ಪ್ರಾಣಿಗಳನ್ನ ಸಾಕ್ತಿದ್ದಾರೆ? ಮತ್ತೆ ಪ್ರಶ್ನೆ ಮಾಡಿದ್ರೆ ಸೂಪ್ಗೆ ಆ ಚಿಕನ್ ಕೊಟ್ಟಿದ್ದು ಅಂತಾರೆ. ಹಾಗಾದ್ರೆ ಸೂಪ್ ಮಾಡೋಕೆ ಗಬ್ಬೆದ್ದ ಚಿಕನ್ ಅನ್ನ ಬಳಸ್ತಾರ ಯಾರಾದ್ರೂ ಹೋಟೆಲ್ಗಳಲ್ಲಿ? ರೆಡಿಮೇಡ್ ಉತ್ತರವನ್ನ ಇಟ್ಕೊಂಡಿದ್ದ ಅಕ್ರಮ್ ಚಿಕನ್ ಶಾಪ್ ಮಾಲೀಕ ಕಸ್ಟಮರ್ ಕೇಳಿದ ಚಿಕನ್ ಕೊಡ್ತೀವಿ ಅಂತ ಉಡಾಫೆ ಉತ್ತರ ಕೊಟ್ಟಿದ್ದಾನೆ. ಜಿಬಿಎ ಅಧಿಕಾರಿಗಳ ತನಿಖೆಯ ಬಳಿಕವೇ ಈ ಒಂದು ಸತ್ಯ ಬಯಲಾಗಬೇಕು. 30 ರೂಪಾಯಿ, 40 ರೂಪಾಯಿ, 50 ರೂಪಾಯಿ ಅಂತಂದ್ರೆ ಒಂದ್ ವೆಜ್ ಊಟನೇ ಸಿಗಲ್ಲ. ನೀವು ಅಂತದ್ರಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 50 ರೂಪಾಯಿ 40 ರೂಪಾಯಿ ಚಿಕನ್ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ಅದರ ಕ್ವಾಲಿಟಿ ಹೆಂಗಿರ್ಬೋದು, ಏನಿರ್ಬೋದು ಅಂತೇಳಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, 30, 40, 50 ರೂಪಾಯಿ ಅಂತ ಅಂದ್ರೆ ಒಂದು ವೆಜ್ ಊಟನೇ ಸಿಗಲ್ಲ. ಅಂತದ್ರಲ್ಲಿ ಇವರು ಚಿಕನ್ ಕೊಡ್ತಾರೆ 1 ಕೆಜಿ ಅಂತ ಅಂದ್ರೆ ಯಾವ ತರದ ಚಿಕನ್ ಗಳನ್ನ ಕೊಡ್ತಾ ಇದ್ದಾರೆ, ಜೊತೆ ಏನಿದೆ ಡೀಟೇಲ್ಸ್? ಪ್ರಭು, ಏನು ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಬೇಟೆ ಅಂತ ಹೇಳೋಕ್ಕೆ ತಪ್ಪಾಗಲಿಕ್ಕಿಲ್ಲ. ಏನು 50 ರೂಪಾಯಿಗೆ 1 ಕೆಜಿ ಚಿಕನ್ ಸಿಗ್ತಾ ಇದೆ. ಅದರಲ್ಲೂ ಹೋಲ್ಸೇಲ್ನಲ್ಲಿ ಮಿಲಿಟರಿ ಹೋಟೆಲ್ಲು, ಕಬಾಬ್ ಸೆಂಟರ್ಗಳು, ಜೊತೆಗೆ ಬಿರಿಯಾನಿ ಹೋಟೆಲ್ಗಳಿಗೆ ಕೆಜಿ 40-30 ರೂಪಾಯಿ ರೇಟ್ ಅಂತೆ ಇವರು ಸಪ್ಲೈಯನ್ನು ಮಾಡ್ತಾಯಿದ್ರು. ಇದು ಯಶವಂತಪುರ ಪೊಲೀಸ್ ಠಾಣೆಯ ಕೂಗಳತೆ ದೂರದಲ್ಲಿರ್ತಕ್ಕಂಥ ಒಂದು ಅಕ್ರಮ್ ಚಿಕನ್ ಸೆಂಟರ್. ಅಲ್ಲಿಂದ ಏನು ಬೆಂಗಳೂರಿನ ವಿವಿಧ ಪ್ರದೇಶಗಳು, ಬಸವೇಶ್ವರ ನಗರ ಇರ್ಬೋದು, ಕುರುಬ್ರಹಳ್ಳಿ ಇರ್ಬೋದು, ಜೊತೆಗೆ ಗುರುಗುಂಟೆಪಾಳ್ಯ, ಮಾದನಾಯಕನಹಳ್ಳಿ ಈ ಭಾಗಕ್ಕೆ, ಜೊತೆಗೆ ಹೊಸಕೋಟೆ ಮಾರ್ಗಕ್ಕೂ ಸಹ ಚಿಕನನ್ನು ಸಪ್ಲೈ ಮಾಡ್ತಾಯಿದ್ರು. ಅವರ ಟಾರ್ಗೆಟ್ ಇಷ್ಟೇ, ಕೆಲವೊಂದು ಮಿಲಿಟರಿ ಹೋಟೆಲ್ಸು, ಕಬಾಬ್ ಸೆಂಟರ್ಗಳು, ಬಿರಿಯಾನಿ ಸೆಂಟರ್ಗಳಾಗಿದ್ದಾವೆ. ಅಲ್ಲಿಗೆ ಏನು ಪ್ರತಿನಿತ್ಯ 10ರಿಂದ 50 ಕೆಜಿವರೆಗೂ ಒಂದೊಂದು ಹೋಟೆಲ್ಗೆ ಅವರು ಸಪ್ಲೈಯನ್ನು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಅಲ್ಲಿ ಹೋಗಿ 1 ಕೆಜಿ ಚಿಕನನ್ನು ತೆಗೆದುಕೊಂಡಾಗ, ಒಮ್ಮೆ ಹೋಗಿ ತೆಗೆದುಕೊಂಡಾಗ 60 ರೂಪಾಯಿಯನ್ನು ಪೇ ಮಾಡಿದ್ವಿ. ಮತ್ತೊಂದು ಸಲ ಹೋಗಿ 2 ಕೆಜಿ ಚಿಕನನ್ನು ತೆಗೆದುಕೊಂಡಾಗ 100 ರೂಪಾಯಿ ಪೇಮೆಂಟನ್ನು ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟದ್ದು ಇಷ್ಟೊಂದು ಕಡಿಮೆ ಬೆಲೆಗೆ ಯಾವ ರೀತಿಯಾಗಿ ಇಲ್ಲಿ ಯಾವ ಚಿಕನನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅದು ತೆಗೆದುಕೊಂಡಂಥ ಒಂದು 2 ಗಂಟೆಗಳ ಅವಧಿಯಲ್ಲಿ ದುರ್ನಾತ ಬರುವಂಥ ಒಂದು ಚಿಕನ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ನಾವು ಬೆಳಗ್ಗೆಯಿಂದ ನಿರಂತರವಾಗಿ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಜೊತೆಗೆ ಸಂಬಂಧಪಟ್ಟಂಥ ಆಹಾರ ಇಲಾಖೆ ಇರ್ಬೋದು, ಜೊತೆಗೆ BBMP ಅಧಿಕಾರಿಗಳು ಒಂದು ದಾಳಿಯನ್ನು ಮಾಡಿ ಅದರ ಸಂಬಂಧಪಟ್ಟಂತೆ ಸೂಕ್ತ ತನಿಖೆಯನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಆ ಚಿಕನ್ ಸೆಂಟರ್ ಮಾಲೀಕನನ್ನು ಮಾತಾಡಿಸಿದಂಥ ಸಂದರ್ಭದಲ್ಲಿ ಆತ ಹೇಳಿದ್ದಾನೆ, ಇದು ಪೆಟ್ಸ್ಗೆ ಕೊಡ್ತಕ್ಕಂಥ ಚಿಕನ್ ಆಗಿದೆ. ಗ್ರಾಹಕರು ಬಂದು ಯಾವ ಚಿಕನನ್ನು ಕೇಳ್ತೇವೆ ಅದನ್ನು ನಾವು ಕೊಡ್ತೀವಿ, ಆದರೆ ಯಾರಿಗೂ ತೋರಿಸಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಅದೇ ಅವತ್ತ ಅಲ್ಲಿ ನಡೀತಕ್ಕಂಥ ದಂಧೆಯನ್ನು ಮುಚ್ಚಿಟ್ಟಿದ್ದಾರೆ ಅನ್ನೋದಕ್ಕೆ ಪ್ರಬಲವಾದಂಥ ಸಾಕ್ಷಿ. ಮತ್ತೊಂದು ಕಡೆ ನಮ್ಮ ವರದಿಗಾರ ಆಗಿರ್ತಂಥ ಏನು ಅಲ್ಲಿ ಒಂದು ಸ್ಟಿಂಗ್ ಆಪರೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾತುಕತೆ ಮಾಡಿದಾಗ ಆತನೇ ಹೇಳ್ತಾನೆ, ಹೋಟೆಲ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೋಲ್ಸೇಲ್ ಆಗಿ ಕೊನೆಗೆ ಕೊಡ್ತಕ್ಕಂಥದ್ದು 50 ರೂಪಾಯಿ ಮಾತ್ರ ಅಂತಕ್ಕಂಥದ್ದು. ಈಗ ಆತ ನೇರವಾಗಿ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಉಲ್ಟಾ ಹೊಡೆದಿರ್ತಕ್ಕಂಥದ್ದು. ಮೊದಲು ಮಾತನಾಡಿದ್ದಾನೆ, ಹೋಲ್ಸೇಲಲ್ಲಿ 50 ರೂಪಾಯಿಗೆ ಕೊಡ್ತೀವಿ, ಆದರೆ ಈ ಸುದ್ದಿ ಪ್ರಸಾರ ಆದಂಥ ಬಳಿಕ ಆ ಒಂದು ಚಿಕನನ್ನು ಪೆಟ್ಸ್ಗೆ ಕೊಡ್ತಾ ಇದೀವಿ ಅಂತ. ಆದರೆ ಇಲ್ಲಿ ಮಿಲಿಟರಿ ಹೋಟೆಲ್ಗಳು, ಕಬಾಬ್ ಸೆಂಟರ್ಗಳು ಅಥವಾ ಬಿರಿಯಾನಿ ಹೋಟೆಲಲ್ಲಿ ಯಾವ ಪೆಟ್ಸ್ಗಳನ್ನು ಸಾಕ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆ, ಅದನ್ನೂ ಪ್ರಶ್ನೆ ಮಾಡಿದಾಗ ಅಲ್ಲಿ ಸೂಪ್ ಮಾಡೋದಕ್ಕೆ ಕೊಡ್ತೀವಿ ಅಂತ. ಆದರೆ ಇಲ್ಲಿ ಮಿಲಿಟರಿ ಹೋಟೆಲಲ್ಲಿ ಕಾಲ್ ಸೂಪ್ ಮಾಡ್ತಾರೆ ಹೊರತು ಚಿಕನ್ ಸೂಪನ್ನು ಯಾರು ಮಾರಾಟ ಮಾಡೋದಿಲ್ಲ. ಇದು ಆತನಿಗೆ ಗೊತ್ತಿರಬೇಕಾಗುತ್ತೆ. ಯಾವುದೋ ರೀತಿಯಾಗಿ ತಪ್ಪಿಸ್ಕೊಳ್ಳೋದಕ್ಕೆ ಈ ರೀತಿಯಾದಂಥ ಸಬೂಬುಗಳನ್ನು ಹೇಳಿದ್ದಾರೆ. ಇಲ್ಲಿ ಸಂಬಂಧಪಟ್ಟಂತೆ ಉನ್ನತ ತನಿಖೆ ಆಗೋವರೆಗೂ ಆ ಸುದ್ದಿಯನ್ನು ಬೆನ್ನು ಬಿಡದೆ ನಾವು ಮುಂದುವರಿಸ್ತೀವಿ ಅಂತ ಹೇಳ್ಬೋದು. ಪ್ರಭು, ಓಕೆ, ಥ್ಯಾಂಕ್ ಯು ಮಂಜುನಾಥ್.